ಫಸ್ಟ್ ಪಿಯುಸಿ ಕನ್ನಡ ಪದ್ಯ ಪಾಠದಲ್ಲಿ ಗಟ್ಟಿವಾಳನ ವಚನಗಳು. ಈ ಪಾಠದ ಸಂಪೂರ್ಣವಾಗಿ ಪ್ರಶ್ನೆ ಉತ್ತರ ಒಳಗೊಂಡಿರುತ್ತದೆ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು. ಸೊ ಟೈಮ್ ವೇಸ್ಟ್ ಮಾಡದೆ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡೋದು ಗಟ್ಟಿವಾಳನ ವಚನಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ದಯೆ ಧರ್ಮ ಮೊನೆ ಯಾವುದಕ್ಕೆ ಇರುವುದಿಲ್ಲ? ಇದರ ಉತ್ತರ, ಆಯುಧಕ್ಕೆ ದಯೆ ಧರ್ಮ ಮೊನೆ ಇರುವುದಿಲ್ಲ. ತಪವನ್ನು ಗಟ್ಟಿವಾಳೆ ಏನೆಂದು ಕರೆಯುತ್ತಾನೆ? ತಪವನ್ನು ಗಟ್ಟಿವಾಳ್ಯ ಬಂಧನ ಎಂದು ಕರೆಯುತ್ತಾನೆ. ನಗೆಗೆ ಈಡಾಗುವುದು ಯಾವುದು? ಕಟ್ಟಿನ ವ್ರತದ ಭಾಷೆಯೇ ನಗೆಗೆ ಈಡಾಗುವುದು. ಭಾಷೆಹೀನರ ಕಂಡಾಗ ಏನಾಯಿತು? ಭಾಷೆಹೀನರ ಕಂಡಾಗ ನಾಚಿಕೆಯಾಯಿತು. ಗಟ್ಟಿವಾಳನ ವಚನ ಅಂಕಿತ ಯಾವುದು? ಗಟ್ಟಿವಾಳನ ವಚನ ಅಂಕಿತ ಚಿಕ್ಕಪ್ರಿಯ ಸಿದ್ಧಲಿಂಗ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೈದು ಕಾರೊಳಗೆ ಏನೂ ಇರುವುದಿಲ್ಲ. ಇರುವ ಕೈದು ಅಥವಾ ಆಯುಧ ದಯೆ ಧರ್ಮ ಮೊನೆ ಇರುವುದಿಲ್ಲ. ಕಾರುಗಳಿಗೆ ಅವುಗಳ ಹೊರೆ ಹಲ್ಲಿನಲ್ಲಿ ವೃತ್ತದ ಸುದೆ ಇರುವುದಿಲ್ಲ. ಎರಡನೇ ಪ್ರಶ್ನೆ, ತಗುಹು ಸೂತಕಗಳು ಯಾವುವು? ಗಟ್ಟಿವಾಳನ ಪ್ರಕಾರ ನೇಮ ಎಂಬುದು ತಗುಹು, ಶೀಲ ಅಥವಾ ಒಳ್ಳೆಯ ನಡತೆ ಎನ್ನುವುದು ಕೂಡ ಸೂತಕವಾಗಿದೆ. ತನು ಮನ ಧನಗಳನ್ನು ಮರೆಯುವ ಏನೆಂದು ತರುತ್ತಾರೆ? ತನುವನ್ನು ಮರೆಯಲು ಗುರುವನ್ನು, ಮನವನ್ನು ಮರೆಯಲು ಲಿಂಗವನ್ನು ಹಾಗೂ ಧನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಗಟ್ಟಿವಾಳನ ವೇಷಧಾರ್ಥಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು? ಉತ್ತರ ಕೂಡ ನೋಡುವುದು. ಕೊಲ್ಲುವ ಆಯುಧಗಳಿಗೆ ದಯೆ ಧರ್ಮ ಮೊನೆ ಇರುವುದಿಲ್ಲ. ಉಗ್ರ ಸರ್ಪದ ಹಲಿಯೊಳಗೆ ವಿಷ ಇರುವುದಿಲ್ಲ. ಹೊರತು ಅಮೃತವಿರಲು ಸಾಧ್ಯವಿಲ್ಲ. ಅಂತೆಯೇ ವೇಷಧಾರಿತ ಭಕ್ತರು ಹೊಟ್ಟೆಪಾಡಿಗೋಸ್ಕರ ಜಂಗಮರ ವೇಷ ಧರಿಸುವುದರೆಲ್ಲ ಶಿವನ ಹೇಗೆ ಅರಿಯಿಸಲು ಸಾಧ್ಯ ಎಂಬುದು ಈತನ ಪ್ರಶ್ನೆ. ಇಂಥ ವೇಷಧಾರಿತ ಶಿವ ಶರಣರ ಗುಂಪಿನಿಂದ ಬೇರೆಯಂಥವರಿಗೆ ಶಿವ ದೊರೆಯೋದಾದರೂ ಹೇಗೆ ಎಂದು ಹೇಳುತ್ತಾನೆ. ಚಿಕ್ಕಪ್ರಿಯ ಸಿದ್ಧಲಿಂಗ ಒಲಿಯುವುದಿಲ್ಲ ಎನ್ನುತ್ತಾನೆ. ಪ್ರಶ್ನೆ, ವ್ರತಗಳನ್ನು ಕುರಿತಂತೆ ಗಟ್ಟಿವಾಳನ ನಿಲುವೇನು? ಇದರ ಉತ್ತರ, ಧ್ಯಾನ, ತಪಸ್ಸು, ಉಪವಾಸ, ವ್ರತ ಎಂಬುದುಗಳನ್ನು ಮನಸ್ಸಿಲ್ಲದೆ ಆಚರಿಸುವ ಜನರಿಗೆ ತಪಸ್ಸೆಂಬುದೇ ಬಂಧನವಾಗಿದ್ದು, ಎಂಬುದು ಕಟ್ಟುಪಾಡಿಗೆಯೋ ನಡತೆಂಬುದು ಮೈಲಿಗೆಯಾಗಿದ್ದು ಕಾಪಾಡುವುದು. ಇಂಥ ಕಟ್ಟುಪಾಡುಗಳೆಲ್ಲ ನಿನಗೆ ಕಾರಣವಾಗುವುದು. ನೆಗೆಯಿಂದ ಕೋಪ ದ್ವೇಷ ಉಂಟಾಗಿ ಶಿವ ಅಲ್ಲೇ ಇಲ್ಲವದನಾಗುತ್ತಾನೆ. ಧ್ಯಾನ ತಪಸ್ಸುಗಳೆಲ್ಲ ಮನಸ್ಸಿಟ್ಟು ಆಚರಿಸಬೇಕು ಹೊರತು ಬಲವಂತದಿಂದಲ್ಲ ಎಂದು ಹೇಳುತ್ತಾನೆ. ಈ ಇಷ್ಟಲಿಂಗಕ್ಕೆ ಹೆಚ್ಚು ಪ್ರಾತಿನಿಧ್ಯತೆ ಕೊಟ್ಟವನು. ಗಟ್ಟಿವಾಳನ ವಚನಗಳ ಆಶಯಗಳೇನು? ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಕೂಡ ನೋಡಬಹುದು. ಹೊಟ್ಟೆ ಪಾಡಿಗೋಸ್ಕರ ಜಂಗಮರಂತೆ ಶಿವಶರಣರಂತೆ ವೇಷಧರಿಸಿ ಜನರನ್ನು ಮನಸ್ಸಿದ್ದಲ್ಲೇ ನೇಮ, ಧ್ಯಾನ, ತಪಸ್ಸು, ವ್ರತ, ಉಪವಾಸಗಳೆಲ್ಲ ಮೊದಲಾದ ಅನೇಕ ರೀತಿ ಕಟ್ಟುಪಾಡುಗಳನ್ನು ಹೊಂದಿದ್ದು ನಗೆಗೆ ಕಾರಣವಾಗುವ ಜನರನ್ನು ಖಂಡಿಸುತ್ತಾ ಡಾಂಬಿಕತೆಯಿಂದ ಬಲವಂತದಿಂದ ಶಿವನ ಒಲಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಂತಹ ಶಿವಭಕ್ತರ ಗುಂಪಿನಿಂದಲೂ ಹೊರಗೆ ಎಂದಿದ್ದಾನೆ. ತನು ಮನ ಧನಗಳನ್ನು ಮರೆಯುವಲ್ಲೊಂದು ಗುರು ಲಿಂಗ ಜಂಗಮರನ್ನು ತೋರಲಾಗಿದೆ. ಗುರು ಲಿಂಗ ಜಂಗಮ ಮರೆಯುವ ಭಾಷಾಹೀನರನ್ನು ಕಂಡು ನಾಚುತ್ತೇನೆ ಎಂದು ಗಟ್ಟಿವಾಳ ಹೇಳುತ್ತಾನೆ. ಸೊ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ಈಗ ಸಂದರ್ಭಗಳ ಸಾರಾಂಶ ನೋಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ವೇಷಧಾರ್ಥಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗುವುದು. ಆಯ್ಕೆ ನೋಡಬಹುದು. ಇಲ್ಲಿ ಈ ವಚನದ ಸಾಲನ್ನು ಗಟ್ಟಿವಾಳನ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭ, ಡಾಂಬಿಕ ಭಕ್ತರನ್ನು ಕುರಿತು ವಿವರಿಸುವ ಸಂದರ್ಭ ಇದಾಗಿದೆ. ವಿವರಣೆ ಕೂಡ ನೋಡಬಹುದು. ಹೊಟ್ಟೆಪಾಡಿಗೋಸ್ಕರಕ್ಕಾಗಿ ಜಂಗಮರ ಶಿವಶರಣರ ವೇಷವನ್ನು ಧರಿಸುವ ಜನರನ್ನು ಕಂಡು ಅವರ ರೀತಿ ನೀತಿಗಳನ್ನು ಖಂಡಿಸುತ್ತಾ ಈ ಮಾತನ್ನು ಹೇಳುತ್ತಾನೆ. ಶಿವಶರಣರ ಗುಂಪಿನಲ್ಲಿ ಇವರು ಸೇರಲು ಅರ್ಹರೆನ್ನುವುದು ವಚನಕಾರರು ವಿಭಿಮಿತ ಹೀಗೆ ಹೇಳಾಗುವ ಮೇಲಿನ ಮಾತು ಬಂದಿದೆ. ಎರಡನೇ ಪ್ರಶ್ನೆ, ಶೀಲಭೆ ಎಂಬುದು ಸೂತಕ. ಆಯ್ಕೆ ನೋಡ್ಬೋದು, ಸಂದರ್ಭ ನೋಡ್ಬೋದು, ವಿವರಣೆ ಕೂಡ ನೋಡ್ಬೋದು. ಹಾಗೆ ಭಾಷೆಹಿನರ ಕಂಡು ನಾಚಿಕೆ ಆಯಿತು, ಇದು ಕೂಡ ನೋಡ್ಬೋದು. ಈ ಪಾಠದ ಸಂದರ್ಭಗಳ ಸಾರಾಂಶ ಈ ರೀತಿ ಒಳಗೊಂಡಿತ್ತು. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.